ಓಕೆ ಸ್ನೇಹಿತರೆ, ನಾವೀಗ ಬಂದಿರೋಂಥದ್ದು ಇಲ್ಲಿ ಹಾರ್ಬರ್ ಏರಿಯಾಗೆ, ಹಾಂಗ್ಕಾಂಗ್ನ ಹಾರ್ಬರ್ ಏರಿಯಾ. ಮೇಡಮ್ ಎಲ್ಲಿ ಹೋಗ್ತಾ ಇದ್ದೀವಿ? ನಾವು ಇವಾಗ ಹಾರ್ಬರ್ ಸ್ಟಾರ್ ಕ್ರೂಸಲ್ಲಿ ಹೋಗ್ತಿದ್ದೀವಿ. ಒಂದು ರೌಂಡ್ 45 ಮಿನಿಟ್ಸ್ ಇದೆ ಇದು ಫೆರಿದು. ಸೊ ಅದರಲ್ಲಿ ಹೋಗ್ತಿದ್ದೀವಿ ನೋಡಿ, ಹಾರ್ಬರ್ ಟೂರ್ ಅಂತ ಇದು. ಓಕೆ, ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಅದೇ ಫೋಟೋಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ತಗೋತಿದ್ದಾರೆ ನೋಡಿ. ಹಾಂಗ್ಕಾಂಗ್ ಒಂದು ದ್ವೀಪ, ಒಂದು ಅಡುಗಡ್ಡೆ, ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಸುತ್ತ ಸಮುದ್ರ ಇದೆ. ಆ ಸಮುದ್ರದ ಮೇಲೆ ಒಂದು ಪುಟ್ಟ ಹಡಗಲ್ಲಿ ಕರ್ಕೊಂಡೋಗಿ ಹಾಂಗ್ಕಾಂಗ್ನ ತೋರಿಸ್ತಾರೆ. ನಾನು 45 ನಿಮಿಷ. ಜೊತೆಗೆ ಅಲ್ಲಿ ಅನ್ಲಿಮಿಟೆಡ್ ಡ್ರಿಂಕ್ಸು, ಅನ್ಲಿಮಿಟೆಡ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಒಂದ್ಸಲ, ಹಾಂಗ್ಕಾಂಗ್ನ ಒಂದು ಕ್ರೂಸಲ್ಲಿ ಕೂತ್ಕೊಂಡು ನೋಡೋಣ ಅಂತ ಹೇಳಿ. ಸೊ ಹೋಗೋಣ ಬನ್ನಿ. ಇದೇ ಕ್ರೂಸ್ಗಳು, ಈ ಥರದ ಟೂರಿಸಮ್ ಪ್ರವಾಸಿಗರಿಗೆ ಅಂತ ತುಂಬ ಕ್ರೂಸ್ಗಳು ಅಥವಾ ಮಿನಿ ಫರೀಸು ಹಡಗುಗಳನ್ನ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡಿ, ಇದು ಕೆಳಗಡೆ ನೀವು ಸಮುದ್ರದ ಹಿನ್ನೀರು ನೋಡಿ. ಹಾಂಗ್ಕಾಂಗ್ ಅಂದ ತಕ್ಷಣ ನಿಮಗೆ ಕಾಣುತ್ತಲ್ಲ ಈ ಲೈಟ್ಸು, ಈ ಹಾಂಗ್ಕಾಂಗ್ನ ಟವರ್ಗಳು, ಇದೆಲ್ಲ ನೋಡಿ ಇದೆ. ಓಕೆ, ಈ ಥರ ಬ್ಯಾಡ್ಜ್ ಹಾಕ್ತಾರೆ. ಇದೇ ಆ್ಯಕ್ಚುಲಿ ಟಿಕೆಟು. ಈ ಟಿಕೆಟ್ ಹಾಕಿದ್ದಾರೆ ನೋಡಿ. ನೋಡಿ ಅದು ಅದಿದೆಯಲ್ಲ, ಅದು HSBC. ಆಮೇಲೆ ನಿಮಗೆ ಎಲ್ಲ ಹೆಸರು ಕಾಣ್ತಿದೆ ನೋಡಿ. ನೋಡಿ, ಇಲ್ಲೊಂದು ಪ್ಯಾನಾಸೋನಿಕ್ ಇದೆ ಇಲ್ಲಿ, ನೀವು ಗಮನಿಸಬಹುದು. ಪ್ಯಾನಾಸೋನಿಕ್ ಕಂಪನಿ ಇದೆ. ನಮ್ಮ ಫೆರಿ ಬಂತೀಗ, ನಾವು ಫೆರಿಗೆ ಹತ್ತಕ್ಕೆ ರೆಡಿ. ಮೇಲೂ ಈ ಕ್ರೂಸ್ನ ವಿಶೇಷ ಏನು ಅಂತಂದರೆ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಈ ಮುಂದ್ಗಡೆ ಎಕ್ಸಾಕ್ಟ್ಲಿ ಇದರ ಮುಂದೆ ಕೂಡ ಬಿಡ್ತಾರೆ ಈ ಥರ ಕೂತ್ಕೊಳ್ಳೋಕ್ಕೆ. ನೋಡಿ, ಇಲ್ಲಿ ನಮ್ಮ ಹುಡುಗಿಯರಿಬ್ರು ಕೂತಿದ್ದಾರೆ. ಇಷ್ಟೆಲ್ಲ ವಿಡಿಯೋ ಮಾಡ್ತಿದ್ದೀರಾ? ಒಳಗಡೆ ಹೋಗಿ ಹಂಗೆ ವಿಡಿಯೋ ಮಾಡ್ತಾ ಅನ್ಲಿಮಿಟೆಡ್ ಏನಿದೆ ಸ್ವಲ್ಪ ಎಲ್ಲ ತಗೊಂಬನ್ನಿ, ನಾವು ಇಲ್ಲಿ ಜಾಗ ಬಿಟ್ಕೊಡಲ್ಲ. ಆ್ಯಕ್ಚುಲಿ ಒಳಗಡೆ ಹೋದರೆ ಅನ್ಲಿಮಿಟೆಡ್ ಸ್ನ್ಯಾಕ್ಸ್ ಇದೆ ಅಂತೆ, ಡ್ರಿಂಕ್ಸ್ ಇದೆ ಅಂತೆ. ನಮ್ಗೆ ಇಲ್ಲಿ ಕುತ್ಕೊಂಡು ನೋಡೋಕೆ ಇಷ್ಟ ಆಯಿತು. ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ ಮಕ್ಕಳ ಥರ. ಅವಿಸ್ಮರಣೀಯವಾದಂತಹ ಒಂದು ಅನುಭವ ಜೀವನದಲ್ಲಿ, ಒನ್ಸ್ ಇನ್ ಲೈಫ್ ಟೈಮ್, ಜೀವನದಲ್ಲಿ ಒಂದೇ ಸರ್ತಿ ಅನುಭವ ಅಂತಾರಲ್ಲ, ಆ ಥರದೊಂದು ಅನುಭವ ಇದು. ನಮ್ಮ ರಾಧಾರಾಣಿ ಅವರೆಲ್ಲ ಕೇಳ್ತಾ ಇದ್ರಲ್ಲ, ಸೊ ಅದೆಲ್ಲ ಬಂತೀಗಿಲ್ಲಿ. ಅನ್ಲಿಮಿಟೆಡ್ಸ್ ಕೇಳ್ತಿದ್ರು ಅವರು, ಸೊ ಅನ್ಲಿಮಿಟೆಡ್ಸೇ ಬಂತೀಗಿಲ್ಲಿ. ಸೊ ದೇ ಗಿವ್ ಯು ಅನ್ಲಿಮಿಟೆಡ್ ಬಿಯರ್. ನನ್ನ ಹೆಂಡತಿ ಕೋಕ್ ತೊಗೊಂಡ್ಲು, ನನ್ನ ಹೆಂಡತಿ ಫ್ರೆಂಡು ಕೋಕ್ ತಗೊಂಡ್ಲು. ನೋಡಿ, ನಮ್ಮ ಟೀಮೆಲ್ಲ ಇಲ್ಲೇ ಇದೆ. ನಮ್ಮ ಗಿರಿ ಸರ್ರು, ಹಾಯ್ ಹರಿ, ಹಾಯ್ ಹಲೋ. ಹೀಗೆ ನಮ್ಮ ಹಾಂಗ್ಕಾಂಗ್ನ ಫೆರಿ ರೈಡ್ ಮುಕ್ತಾಯ ಆಯಿತು. ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತಿಲ್ಲಿ. ಬನ್ನಿ, ಈಗ ಮರುದಿನ ಬೆಳಗ್ಗೆ ಏನೇನು ನಡೀತಾ ಇದೆ ಹಾಂಗ್ಕಾಂಗಲ್ಲಿ ನೋಡೋಣ. ಬಹುಶಃ ಇವತ್ತು ನಮ್ಮ ಕೊನೆಯ ದಿನ ಹಾಂಗ್ಕಾಂಗಲ್ಲಿ ಏನಾಗುತ್ತೆ ನೋಡೋಣ. ಸ್ನೇಹಿತರೆ, ಈಗ ನಾವು ನಾಟಕಕ್ಕೆ ಹೊರಟಿದ್ದೇವೆ ಸ್ನೇಹಿತರೆ. ನೋಡಿ, ನಾಟಕಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ನಮ್ಮ ವಾಣಿ ಮೇಡಮ್, ನಮಸ್ತೆ ಮೇಡಮ್. ವಾಣಿ ಮೇಡಮ್ ಬಂದಿದ್ದಾರೆ. ನಮಗೋಸ್ಕರ ಸೆಟ್ ತೊಗೊಂಡು ಹೋಗೋಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋಕೆ ನೋಡಿ, ಇಷ್ಟು ದೊಡ್ಡ ಗಾಡಿ ತಂದುಬಿಟ್ಟಿದ್ದಾರೆ. ಅಯ್ಯೋ, ಸೊ ಬಿಗ್ ವೆಹಿಕಲ್. ಸರ್ ನಮಸ್ತೆ ಸರ್. ಸೊ ವಾಣಿ ಮೇಡಮ್ ಅವರ ಪತಿ ರಮೇಶ್ ಅವರು ನೋಡಿ, ನಾವು ನಾಟಕಕ್ಕೆ ಹೊರಡೋಕ್ಕೆ ಮುಂಚೆ ಸೆಟ್ನ ನೀಟಾಗಿ ಇಟ್ಕೋತಾ ಇದ್ದಾರೆ. ಎಲ್ಲ ತಯಾರಿನ ಮೇಡಮ್ ಇವತ್ತು ನಾಟಕ ಸರ್ ಆಗ್ತಾ ಇದೆ. ರಾಜ್ಯೋತ್ಸವದ ಶುಭಾಶಯಗಳು. ತಮಗೂ ಸಹ ಶುಭಾಶಯಗಳು ಸರ್. ಓಕೆ, ಎಲ್ಲಿ ನಾಟಕ ಹೇಳಿ ಚೂರು ವಿವರ. ಇವತ್ತು ನಾವು ನಾಟಕನ ತುಂಗ್ಚುಂಗ್ ಕಮ್ಯುನಿಟಿ ಹಾಲ್ ಅಂತ ಲ್ಯಾಂಟಾವಾ ಐಲ್ಯಾಂಡ್ ಅಲ್ಲಿ ಇದೆ, ತುಂಗ್ಚುಂಗ್ ಅನ್ನೋ ಏರಿಯಾ, ಅಲ್ಲಿ ಮಾಡ್ತಾ ಇದೀವಿ ಸರ್. ಅಂದ್ರೆ ಒಂದು ದ್ವೀಪ. ಹೌದು. ಓಕೆ, ನೈಸ್. ಆಕ್ಚುಲಿ ಹಾಂಗ್ಕಾಂಗೇ ಒಂದು ದ್ವೀಪ. ಆ ದ್ವೀಪದಲ್ಲಿ ಒಂದು ದ್ವೀಪ ತುಂಗ್ಚುಂಗ್, ಅಲ್ಲಿ ಒಂದು ಸಭಾಂಗಣ, ಅಲ್ಲಿ ಕನ್ನಡ ನಾಟಕ, ಕನ್ನಡ ಸಂಘ ಹಾಂಗ್ಕಾಂಗ್ ಅವರಿಂದ. ಧನ್ಯವಾದ. ಬನ್ನಿ ಹೋಗೋಣ. ನಾವು ಬಂದ್ವಿ ಈಗ ತುಂಗ್ಚುಂಗಲ್ಲಿ ಹೇಳ್ಕೊತಾ ಇದೀವಿ ನಾವೀಗ. ನಮ್ಮ ನಾಟಕ ನಡೆಯೋ ಜಾಗ ಇವತ್ತು ಇಲ್ಲಿ ತುಂಗ್ಚುಂಗ್ ಮುನ್ಸಿಪಲ್ ಸರ್ವಿಸಸ್ ಬಿಲ್ಡಿಂಗ್. ನಮ್ಮ ನಾಟಕದವರು ನಾವೇ ಎಲ್ಲ ಸೆಟ್ ವರ್ಕ್ ಮಾಡ್ಕೋತೀವಿ, ನಾವೇ ಎಲ್ಲ ಕಾಸ್ಟ್ಯೂಮ್ ವರ್ಕ್ ಮಾಡ್ಕೋತೀವಿ, ನಾವೇ ತೊಗೊಂಡೋಗಿ ಸೆಟ್ ಮಾಡ್ಕೋತೀವಿ, ನಾವೇ ಆ್ಯಕ್ಟ್ ಮಾಡ್ತೀವಿ, ನಾವು ಮತ್ತು ವಾಪಸ್ ಪ್ಯಾಕ್ ಮಾಡ್ತೀವಿ, ನಾವೇ ಹೋಗ್ತಾ ಇರ್ತೀವಿ. ಇದೇ ನಮ್ಮ ನಾಟಕ ನಡೆಯುವ ಜಾಗ ಇವತ್ತು. ನಾಟಕ ಮಾತ್ರ ಅಲ್ಲ, ಹಾಂಗ್ಕಾಂಗ್ ಕನ್ನಡ ಸಂಘದವರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಿರುವಂಥ ಹಾಲ್ ಇದೆ. ನೀವು ನೋಡ್ತಾ ಇದ್ದೀರಿ, ತುಂಗ್ಚುಂಗಲ್ಲಿ ಕಮ್ಯುನಿಟಿ ಹಾಲ್ ಇದು. ಹಾಂಗ್ಕಾಂಗಲ್ಲಿ ಕನ್ನಡದಲ್ಲಿ ನಮಸ್ಕಾರ, ಖುಷಿಯಾಗೋಯ್ತು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ರೆಕಾರ್ಡ್ ಮಾಡ್ತಾ ಇದ್ದೀರಾ? ಎಸ್ ಸರ್. ಸೆಕ್ರೆಟರಿ, ಕಾರ್ಯದರ್ಶಿಗಳು ಸರ್. ನಮಸ್ತೆ. ಡಾಕ್ಟರ್ ಪ್ರದೀಪ್ ಅಂತ ತಾವು ಮೆಸೇಜ್ ಮಾಡಿದ್ರಿ ಸರ್? ನಮಸ್ಕಾರ ಸರ್. ನಮಸ್ಕಾರ. ಪರಮ್ ಅವರ ಮಿಸಸ್ ಶ್ರೀಮತಿ ಸವಿತಾ ಅಂತ, ಇವರು ಡೈರೆಕ್ಟರ್ ಗಿರಿರಾಜ್ ಅಂತ. ಗ್ರೀನ್ ರೂಮ್ ಹೋಗೋ ಜಾಗ, ರ್ಯಾಂಪ್ ಥರ ಮಾಡಿದ್ದಾರೆ. ಗ್ರೀನ್ ರೂಮ್ ಅಂದರೆ ಮೇಕಪ್ ರೂಮು, ಡ್ರೆಸ್ ಚೇಂಜಿಂಗ್ ರೂಮು. ಓಕೆ, ನೈಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರಿದು? ಅಯ್ಯೋ, ನಾ ಇಲ್ಲಿ ಯಾರೋ ವರ್ಕರ್ ಅನ್ಕೊಂಬಿಟ್ಟಿದ್ದೆ, ನೀವು ಬಂದ್ಬಿಟ್ರಿ. ನಾವು ವರ್ಕರೇ ಒಂಥರ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಥಿಯೇಟ್ರಲ್ಲಿ. ಇಲ್ಲಿ ನಾವು ಬಂದಿರೋದೇ ಒಟ್ಟು 6 ಜನ ಹಾಂಗ್ಕಾಂಗ್ಗೆ ಕನ್ನಡ ನಾಟಕ ಮಾಡೋಕ್ಕೆ. ನಾವು 6 ಜನ ಆ್ಯಕ್ಟ್ ಮಾಡ್ತೀವಿ ಆನ್ ಸ್ಟೇಜು. ನಾವು 6 ಜನನೂ ಸೇರಿಕೊಂಡು ಮ್ಯೂಸಿಕ್ ಮಾಡ್ಕೋತೀವಿ, ನಾವೇ ಪ್ಲೇ ಮಾಡ್ತೀವಿ ನಾಟಕದಲ್ಲಿರೋ ಎಲ್ಲ ಮ್ಯೂಸಿಕ್ಕು. ನಾವು 6 ಜನ ಸೇರ್ಕೊಂಡೆ ಎಲ್ಲ ಸೆಟ್ಗಳನ್ನು ಡಿಸ್ಮ್ಯಾಂಟಲ್ ಮಾಡೋದು, ಸೆಟ್ ಅರೇಂಜ್ ಮಾಡೋದು ಎಲ್ಲ ಮಾಡ್ತೀವಿ. ವಿಮಾನದಲ್ಲಿ ತೊಗೊಂಬರ್ಬೇಕು, ಎಲ್ಲ ಬಿಸ್ತಿದ್ದೀವಿ. ಸೊ ಹಾಗಾಗಿ ಇದೆರಡು ನಮಗೆ ಸೈಕಲ್ಗಳು
ನಮ್ಮ ನಾಟಕದಲ್ಲಿ ಬೇಕಾಗುತ್ತೆ. ಅದು ನಾವು ಮಾಡಿದ್ವಿ ಬೆಂಗಳೂರಲ್ಲಿದೆ, ಆದರೆ ಇಲ್ಲಿ ತರಕ್ಕೆ ಸ್ವಲ್ಪ ಫ್ಲೈಟಲ್ಲಿ ಸ್ವಲ್ಪ ತೊಂದರೆ ಆಯಿತು, ಹಾಗಾಗಿ ಇಲ್ಲಿ ಕೊಡುವುದು ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಬಳಸ್ತೀವಿ ನಾವು ಇವತ್ತು. ಸೈಕಲ್, ಹಾಂಗ್ಕಾಂಗ್ ಸೈಕಲ್ಲು ಕನ್ನಡ ನಾಟಕದಲ್ಲಿ. ಇದು ಗ್ರೀನ್ ರೂಮು, ಹುಡುಗರು ಗ್ರೀನ್ ರೂಮ್ ಇದು. ಸೊ ಮೇಕಪ್ ಎಲ್ಲ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಒಳಗಡೆ ನಾವು ಸೆಟ್ಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ. ನಮ್ಮ ನಾಟಕದ ಸೆಟ್ಗಳು ಇಲ್ಲೇ ಒಂದು ಚೂರು ರೆಡಿ ಮಾಡ್ಕೊಳ್ಳೋದಿರುತ್ತೆ, ರೆಡಿ ಮಾಡ್ಕೋಬೇಕು. ಇಲ್ಲಿ ನಮ್ಮ ಕಲಾವಿದರಿಗೆ ಗಡ್ಡ ಟ್ರಯಲ್ ಮಾಡ್ತಾ ಇದ್ದಾರೆ. ಟ್ರಯಲ್ ಅಲ್ಲಮ್ಮ, ಟ್ರಯಲ್ ಅಂತಾರೆ ಮಾಡಿ. ನನ್ನ ಹೆಸರು ಸಚಿನ್ ಅಂತ, ಹಾಂಗ್ಕಾಂಗಲ್ಲಿರೋದು. ಕಲಾ ಮಾಧ್ಯಮ ಹಾಂಗ್ಕಾಂಗ್ ಬಂದು ಭಾಳ ಸಂತೋಷ ಆಯಿತು. ನಾಟಕ ನೋಡಿದ್ವಿ, ತುಂಬ ಚೆನ್ನಾಗಿ ಬಂತು. ಇಷ್ಟು ದಿನ ನಾನು ನಾಟಕ ನೋಡೇ ಇರಲಿಲ್ಲ, ಭಾಳ 15 ವರ್ಷ ಆಗಿತ್ತು. ನನ್ನ ಮಗಳಿಗೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಕನ್ನಡ ನಾಟಕ, ಭಾಳ ಸಂತೋಷ ಆಯಿತು. ನೈಸ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಮೂಲತಃ ತೀರ್ಥಹಳ್ಳಿಯವನು ನಾನು. ನಾಟಕ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ತೇಜಸ್ವಿ ಹೇಗಿದ್ದರು ಮತ್ತು ರಾಜೇಶ್ವರಿ ದೃಷ್ಟಿಯಿಂದ ತೇಜಸ್ವಿ ಹೇಗಿದ್ದರು ಅನ್ನೋದನ್ನು ತುಂಬ ಪರಿಣಾಮಕಾರಿಯಾಗಿ ರೂಪಿಸಿದ್ದೀರಾ, ಮೂಡಿ ಬಂದಿದೆ ಕೂಡ. ತೇಜಸ್ವಿ ಪುಸ್ತಕಗಳು ಓದಿರೋದ್ರಿಂದ ರಾಜೇಶ್ವರಿ ಹೇಗೆ ತೇಜಸ್ವಿ ನೋಡಿದ್ದಿರಬಹುದು ಅನ್ನೋದ್ರ ಬಗ್ಗೆ ನನ್ನದೇ ಆದೊಂದು ವಿಚಾರ ಇತ್ತು. ಸೊ ಅದಕ್ಕೆ ಮ್ಯಾಚ್ ಆಯಿತು ಅಂತ ನಾನು ಹೇಳ್ಬೋದು. ಎಲ್ಲರೂ ಅಷ್ಟೇ, ಯಾಕೆಂದರೆ ಇಡೀ ನಾಟಕದ ಕೇಂದ್ರ ಬಿಂದು ರಾಜೇಶ್ವರಿ ಆ್ಯಂಡ್ ಅವರ ದೃಷ್ಟಿಯಿಂದ ಉಳಿದವರೆಲ್ಲ ಹೇಗಿದ್ದರು ಅನ್ನೋದನ್ನು ಚೆನ್ನಾಗಿ ಬಂದಿದೆ. ತಂಡಕ್ಕೆ ಧನ್ಯವಾದಗಳು, ಶುಭಾಶಯಗಳು. ಹಾಯ್, ನನ್ನ ಹೆಸರು ಸಹಾನಾ, ನನ್ನ ಹಸ್ಬೆಂಡ್ ಚಂದ್ರು. ಕಲಾ ಮಾಧ್ಯಮ ಚಾನಲ್ನ ನಾನು ಹಾಂಗ್ಕಾಂಗಿಂದ ತುಂಬ ಸಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಸೊ ಇವತ್ತು ಅವರೇ ನನ್ನ ತೇಜಸ್ವಿ ನಾಟಕ ಮಾಡಲಿಕ್ಕೆ ಹಾಂಗ್ಕಾಂಗ್ ಬಂದಿದ್ದಾರೆ ಅಂತ ನೋಡಿ ತುಂಬ ಖುಷಿ ಆಯಿತು. ನನ್ನ ತೇಜಸ್ವಿ ನಾಟಕನ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಸ್ಪೆಷಲಿ ರಾಜೇಶ್ವರಿ ಪಾತ್ರ ಮಾಡಿದವ್ರು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕಥಾ ಪ್ರಸಂಗನ ತುಂಬ ಅದ್ಭುತವಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಾಡ್ಕೊಂಡು ಬಂದರು. ಸೊ ತುಂಬ ಖುಷಿ ಆಯಿತು ಸರ್. ನಾಟಕ ಮುಗಿಯೋವರೆಗೆ ಒಂಥರ ಹಾಂಗ್ಕಾಂಗಲ್ಲಿ ಇದ್ದೀವಿ ಅನ್ನಿಸ್ಲಿಲ್ಲ, ಎಲ್ಲೋ ಕರ್ನಾಟಕದಲ್ಲೇ ಕನ್ನಡದವರಾಗೇ ಇದ್ದೀವಿ ಅಂತ ಅನ್ನಿಸ್ತು ನಮಗೆ. ಅಷ್ಟು ಇಂಟೆನ್ಸ್ ಆಗಿ, ಅಷ್ಟೊಂದು ಇನ್ವಾಲ್ವ್ಮೆಂಟಿಂದ ತುಂಬ ಚೆನ್ನಾಗಿ ಎಲ್ಲರೂ ಪಾತ್ರವನ್ನು ನಿಭಾಯಿಸಿ ತುಂಬ ಚೆನ್ನಾಗಿ ಮಾಡಿದ್ರು. ನಿಮಗೆ ಆಲ್ ದ ಬೆಸ್ಟ್, ಇನ್ನೂ ಮೇಲೆ ಬೆಳೀರಿ, ಇನ್ನೂ ತುಂಬ ಒಳ್ಳೆಯದಾಗಲಿ, ಕನ್ನಡನ ಎಲ್ಲ ಕಡೆ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ವಿದ್ಯಾಶಂಕರ್ ಅಂತ. ಸೊ ಪರಮವರೇ, ನಿಮ್ಮ ಯೂಟ್ಯೂಬ್ ಕಲಾ ಮಾಧ್ಯಮ ವಿಡಿಯೋಸ್ ತುಂಬ ನೋಡ್ತಿರ್ತೀನಿ ನಾನು. ತುಂಬ ಚೆನ್ನಾಗಿದೆ, ಎಲ್ಲ ಥರದ್ರು ನೀವು ನಡೆಸ್ಕೊಡ್ತೀರಾ. ಸೊ ತುಂಬ ಖುಷಿ ಆಯಿತು. ಇವತ್ತು ನೀವು ಹಾಂಗ್ಕಾಂಗಲ್ಲಿರೋದು, ನಾಟಕ ನಡೆಸ್ಕೊಟ್ಟಿರೋದು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೂಡಿ ಬಂತು. ಇದೇ ಥರ ನಮ್ಮ ಕನ್ನಡನ ಬೆಳೆಸಿ, ಉಳಿಸಿ, ಸ್ಪ್ರೆಡ್ ಮಾಡಿ. ಚೆನ್ನಾಗಿತ್ತು. ನೀವು ಬೆಂಗಳೂರಿಂದ ಹಾಂಗ್ಕಾಂಗಿಗೆ ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಟ್ ವಾಸ್ ಎ ಗುಡ್ ಸರ್ಪ್ರೈಸ್. ಚೆನ್ನಾಗಿತ್ತು. ಎಲ್ಲರಿಗೂ ಪುಸ್ತಕ ಓದೋಕ್ಕಾಗಲ್ಲ ಈಗಿನ ಕಾಲದಲ್ಲಿ, ಮೊಬೈಲ್ ಕಾಲದಲ್ಲಿ. ಒಂದು ಪುಸ್ತಕ ಓದಿದ ಅನುಭವ ನಮ್ಮ ನಾಟಕ ತೋರಿಸ್ತು ನಮಗೆ. ತುಂಬ ಖುಷಿ ಆಯಿತು. ರಾಧಾಬಾಯಿ ಅಂತ ಬೆಂಗಳೂರಿಂದ ಬಂದಿವಿ. ಇಲ್ಲ ಬೆಂಗಳೂರಿಂದ ಮಗನ ಹತ್ರ ಬಂದಿದ್ದು, ಮಗ ಸೊಸೆ ಇದ್ದಾರೆ ಇಲ್ಲಿ. ಕೊಪ್ಪಳ. ಯಾವ ಕೊಪ್ಪಳದಲ್ಲಿ? ಕೊಪ್ಪಳನೇ, ಪ್ರಾಪರ್ ಕೊಪ್ಪಳನೇ. ಕೊಪ್ಪಳದವರು ಇಲ್ಲಿ ತನಕ ಹಾರಿ ಬಂದೀವಿ ನೋಡ್ರಿ. ಭಾಳ ಚಲೋ ಅದರಿ ನಾಟಕ. ಪುಸ್ತಕನ ಓದಿದಂಗೆ ಅನಿಸ್ತದ. ಎಲ್ಲರೂ ಇದನ್ನ ನೋಡಬೇಕು ಅಂತ ನಾನು ಭಾಳ ಆಸೆ ಪಡ್ತೀನಿ. ನನ್ನ ಹೆಸರು ಉಷಾ ಘಂಟಾಚಾರ್ ದಯಾನಂದ್ ಅಂತ. ನಮ್ಮ ಅಜ್ಜಪ್ಪ ಅವರು ಘಂಟಾಚಾರ್ಯ ಭಿ ಅವರು ಚಿಕ್ಕಮಂಗ್ಳೂರು ಮೂಲತಃ. ಸೊ ಅವ್ರು ನನಗೆ ಕತೆ ಹೇಳ್ತಾ ಇದ್ರು, ಮಲೆಗಳಲ್ಲಿ ಮಧುಮಗಳು ಅಂತ. ಸೊ ಅದಕ್ಕೆ ಕರ್ಕೊಂಡು ಹೋಯ್ತು ನನಗೆ ಇವತ್ತಿನ ನಾಟಕ. ಸೊ ಐ ಆಮ್ ಸೋ ಗ್ಲಾಡ್ ದಟ್ ಐ ಕೇಮ್ ಟು ವಾಚ್ ಯುವರ್ ಶೋ. ಥ್ಯಾಂಕ್ ಯು ಸೋ ಮಚ್, ವಿ ರಿಯಲಿ ಎಂಜಾಯ್ಡ್. ಸರ್, ನನ್ನ ಹೆಸರು ಜಯಪ್ರಕಾಶ್ ಅಂತ. ಸೊ ನಾಟಕ ತುಂಬ ಎಕ್ಸಲೆಂಟ್ ಆಗಿತ್ತು. ನೀವು 4-5 ಜನ ಸೇರಿ ಅಷ್ಟೊಂದು ಪಾತ್ರ ಮಾಡಿ, ಆ ಟ್ರಾನ್ಸಿಷನು ವೆರಿ ಬ್ಯೂಟಿಫುಲ್. ನಾಟಕ ನೋಡಿ ಎಷ್ಟೋ ವರ್ಷಗಳಾಗಿತ್ತು. ಐ ಹ್ಯಾವ್ ನೋ ವರ್ಡ್ಸ್, ಮೆಸ್ಮರೈಸಿಂಗ್, ಎಕ್ಸಲೆಂಟು. ನನ್ನ ಹೆಸರು ಪ್ರವೀಣ್ ಭಾರ್ಗವ್ ಅಂತ. ನಮ್ಮ ತಾಯಿ ಊರು ಬಂದು ಮಲೆನಾಡು ಕಡೆಯವರು. ಸೊ ನಮಗೆ ನಾಟಕ ನೋಡಿ ತುಂಬ ವರ್ಷ ಆಗಿತ್ತು. ಈ ನಾಟಕ ನೋಡಿ ತುಂಬ ಖುಷಿ ಆಯಿತು. ಮತ್ತು ಕುವೆಂಪು ಅವ್ರ ಮನೆ ಎಲ್ಲ ನೋಡಿದ್ವಿ ನಾವು. ತೇಜಸ್ವಿ ಅವರ ನಾಟಕ ನೋಡಿ ತುಂಬ ಖುಷಿ ಆಯಿತು. ನಾಟಕ ಸೂಪರ್. ನಾನು ವಾಟ್ಸಪ್ಪಲ್ಲಿ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಕನ್ನಡದಲ್ಲಿ ಬರೆದು ಕಳಿಸ್ತಾ ಇದ್ದೆ. ಅದಕ್ಕೆ ಸೋರ್ಸ್ ಕೋಡ್ ಇವರು ತೇಜಸ್ವಿ ಅವರು ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಟ್ ನಾಟಕ ಸೂಪರ್ ಆಗಿತ್ತು, ತುಂಬ ಇಂಪ್ಯಾಕ್ಟ್ಫುಲ್ ನಾಟಕ. ನಾಟಕ ನೋಡಿ ಸುಮಾರು ದಿನಗಳಾಗಿದೆ. ಅದರಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಹೇಳ್ತಾಳೆ, ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ರಿ. ಅರ್ಚನಾ ಅಂತ ನನ್ನ ಹೆಸರು. ನಾ ಬೆಂಗಳೂರಿಂದ.
ನಾಟಕ ಬಹಳ ಚೆನ್ನಾಗಿತ್ತು. ಲೈಕ್ ವಿ ಎಂಜಾಯ್ಡ್ ಅ ಲಾಟ್. ಹಾಯ್, ನನ್ನ ಹೆಸರು ಸೌಮ್ಯ ಅಂತ, ನಾನು ಬೆಂಗಳೂರಿಂದ. ನಾಟಕ ಭಾಳ ಚೆನ್ನಾಗಿತ್ತು, ನಮಗೆಲ್ಲ ತುಂಬ ಖುಷಿ ಆಯಿತು. ಮಕ್ಕಳಿಗೆ ನಾಟಕನ ಇಂಟ್ರಡಕ್ಷನ್ ಥರ ಆಯಿತು ಇವತ್ತು ನೋಡಿ, ಭಾಳ ಸಂತೋಷ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ನನ್ನ ಹೆಸರು ಲಕ್ಷ್ಮಿ ಅಂತ. ಅದ್ಭುತವಾಗಿತ್ತು ನಿಮ್ಮ ನಾಟಕ. ನಾನು ಮಂಗಳೂರಿಂದ. ನಾಟಕ ತುಂಬ ಚೆನ್ನಾಗಿತ್ತು, ತುಂಬ ವರ್ಷಗಳಾದಮೇಲೆ ನಾಟಕ ನೋಡಿದ್ವಿ, ತುಂಬ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದರು. ಮೈಸೂರಿಂದ. ನಾಟಕ ತುಂಬ ಚೆನ್ನಾಗಿತ್ತು, ಎಲ್ಲರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಹಾಂಗ್ಕಾಂಗಲ್ಲಿ ಈ ನಾಟಕ ನೋಡಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತೀನಿ. ಸ್ಪೆಷಲಿ ಇವ್ರ ಪರ್ಫಾರ್ಮೆನ್ಸು ತುಂಬ 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 ಚೆನ್ನಾಗಿತ್ತು. ಇಟ್ ವಾಸ್ ಎ ಗ್ರೇಟ್ ಇನ್ವಾಲ್ವ್ಮೆಂಟ್. ನಮಗೆ ನಾವೇ ಅವ್ರು ಆಗ್ಬಿಟ್ಟಿದ್ವು ಅಂತ ಅನ್ನಿಸ್ಬಿಡ್ತು ಒಂದು ಕ್ಷಣ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಬೇಕು ಅಂದರೆ, ಎಷ್ಟು ರಿಯಲ್ ಆಗಿ ಮಾಡಿದ್ರು ಅಂದರೆ, ನಾಟಕ ಮುಗಿದ ತಕ್ಷಣ ನಾನು ಒಳಗಡೆ ಬಂದೆ. ಅದೇ ನನ್ನ ಮಗಳು MC ಹೆಲ್ಪ್ ಮಾಡೋದಕ್ಕೆ. ಇವ್ರ ಕಣ್ಣಲ್ಲಿ ನಿಜವಾಗ್ಲೂ ನೀರಿತ್ತು ಅಲ್ವಾ? ನಿಜವಾಗ್ಲೂ ನೀರಿತ್ತು ಅವ್ರ ಕಣ್ಣಲ್ಲಿ. ಇನ್ಫ್ಯಾಕ್ಟ್ ನಮಗೂ ಎಲ್ಲರಿಗೂ ಇತ್ತು ಅನಿಸುತ್ತೆ. ಲಾಸ್ಟ್ ತುಂಬ ಅಷ್ಟು ಚೆನ್ನಾಗಿ ಎಮೋಷನ್ಸ್ನ ರಾಜೇಶ್ ಅಂತ ಕರಿತಿದ್ದು ಭಾಳ ಚೆನ್ನಾಗಿರ್ತಾ ಇತ್ತು, ಕೇಳಕ್ಕೆ ತುಂಬ ಚೆನ್ನಾಗಿತ್ತು. ಅವ್ರ ತಾಯಿ ಹೇಳ್ತಾರಲ್ಲ, ಅವ್ರು ಕರಿತಾ ಇದ್ದಾರೆ ಹೋಗು ನೀನು ಹಂಗೆ ಅಂತ ಅಂದ್ಬಿಟ್ಟು, ಆ ಮೊಮೆಂಟಲ್ಲಿ ಇದ್ದಿದ್ದು ಎಮೋಷನ್ ದಟ್ ವಾಸ್ ಲೈಕ್ ಟೂ ಗುಡ್. ಇಟ್ ವಾಸ್ ನಾಟ್ ಲೈಕ್ ಆ್ಯಕ್ಟಿಂಗ್, ಅಂದರೆ ಆ್ಯಕ್ಟಿಂಗ್ ಅಂತಾನೆ ಅನ್ನಿಸ್ಲಿಲ್ಲ ಅದು. ಎಲ್ಲ ಹೆಣ್ಮಕ್ಳಿಗೂ ಅಳು ಬಂತು ಆ್ಯಕ್ಟಿಂಗ್. ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ತಾಯಿ ಪಾತ್ರ ಮಾಡಿದವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ವೈಸ್ ಪ್ರೆಸಿಡೆಂಟು ಜೆಸ್ಸಿ ಡಿಸೋಜಾ ಅವರು. ರಾಜೇಶ್ ಅವರ ತಾಯಿಯ ಆ್ಯಕ್ಟ್ ತುಂಬ ತುಂಬ ಚೆನ್ನಾಗಿತ್ತು, ಕಾಮಿಡಿ ಕೂಡ ಒಳ್ಳೇದಿತ್ತು. ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು, ಊರು ಬೆಂಗಳೂರು. ಆಮೇಲೆ 30 ವರ್ಷದಿಂದ ಹಾಂಗ್ಕಾಂಗಲ್ಲಿ ಇದ್ದೀನಿ. ವೃತ್ತಿ ನಾನು ಚಾರ್ಟೆಡ್ ಅಕೌಂಟೆಂಟು. ಹಾಂಗ್ಕಾಂಗಲ್ಲಿ ಪರ್ಮನೆಂಟ್ಲಾಗಿ ಸೆಟ್ಲ್ ಆಗಿಬಿಟ್ಟಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ. ಸೊ ಕನ್ನಡ ಸಂಘ ಸ್ಟಾರ್ಟ್ ಆದಾಗಲಿಂದ ನಾನು ಇದ್ದೀನಿ ಇದರಲ್ಲಿ. ಓಕೆ, 20 ವರ್ಷ ಆಯಿತು ಇಲ್ಲಿವರೆಗೆ. ಸೊ ಇವತ್ತಿನ ದಿವಸ ಕನ್ನಡ ಸಂಘ ಅನ್ನೋದು ಮೊದಲು ಸಣ್ಣದಾಗಿದ್ದಿದ್ದು ಇವಾಗ ದೊಡ್ಡದಾಗಿ ಬೆಳೆದು ದೊಡ್ಡ ಮರ ಥರ ಹೆಮ್ಮರ ಆಗಿದೆ. ನಮ್ಮ ಕನ್ನಡ ನಾಡಿಂದ ನಮ್ಮ ಎಲ್ಲ ಥರದ ಕಲಾವಿದರನ್ನು ಕರೆಸೋಕ್ಕೆ ನಮಗೊಂದು ಅವಕಾಶ ಇದೆ ಇವಾಗ. ಓಕೆ, ಸೊ ಅದೇ ರೀತಿ ಈ ಸಲ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಬಂದ ನಿಮ್ಮ ಕಲಾ ಮಾಧ್ಯಮ ಕಲಾವಿದರುಗಳಿಗೆ ನಾವು ತುಂಬ ಭಾರಿಯಾಗಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇಂಥ ನಾಟಕ ನಮ್ಮ ಲೈಫಲ್ಲಿ ನೋಡಿ 35 ವರ್ಷ ಆಯಿತು ನನಗೆ ಲೈಫಲ್ಲಿ ನೋಡಿರಲಿಲ್ಲ. ಇಷ್ಟು ಚೆನ್ನಾಗಿ ನೀವು ನಾಟಕನ ನಮಗೆ, ಅದು ನಾಟಕ ಅಂತ ಅನ್ನಿಸ್ಲಿಲ್ಲ ನನಗೆ, ಅದು ರಿಯಲ್ ಲೈಫ್ ಪ್ರೊಜೆಕ್ಷನ್ ಅಂತ ಅನ್ನಿಸ್ತು ನನಗೆ. ಸೊ ಇಂಥ ಅವಕಾಶ ನಮಗೆಲ್ಲ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು. ಇದೇ ರೀತಿ ಮುಂದೆನೂ ಕೂಡ ಬನ್ನಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು. ಹಾಂಗ್ಕಾಂಗ್ನ ಎಲ್ಲ ಕನ್ನಡಿಗರಿಗೂ, ಪ್ರೀತಿಯ ಕನ್ನಡಿಗರಿಗೆ ಧನ್ಯವಾದ. 4 ದಿನ ನಮಗೇನೂ ತೊಂದರೆ ಆಗದಾಗೆ ಇವರು ಅಣ್ಣ ತಮ್ಮಂದ್ರ ಹಾಗೆ ನಮ್ಮನ್ನು ಇಲ್ಲಿ ಕಾಪಾಡಿದರು. ನಾಟಕನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು, ಅಷ್ಟು ಸಪೋರ್ಟ್ ಮಾಡಿದರು. ಇವರ ಮನೆಗೆ ಕರೆದು ನಮ್ಮನ್ನು ಸ್ವಂತದವ್ರು ಬಂದಷ್ಟು ಆತಿಥ್ಯ ಮಾಡಿದ್ರು. ನಾವು ಅವ್ರಿಗೆ ಪರಿಚಯ ಆಗಿ ತುಂಬ ಹೊತ್ತು ಆಗಲಿಲ್ಲ, ಬರೀ 1-2-3 ತಾಸು ಗಂಟೆ ಆಗಿತ್ತು ಅಷ್ಟೇ. ತುಂಬ ಧನ್ಯವಾದ ಹಾಂಗ್ಕಾಂಗ್ ಕನ್ನಡಿಗರ ಪ್ರೀತಿಗೆ. ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಇವ್ರನ್ನೆಲ್ಲ ಭೇಟಿ ಆಯ್ತಲ್ಲ, ನಮ್ಗೆ ತುಂಬ ಸಂತೋಷ ಆಯಿತು. ಇಲ್ಲಿ ನೋಡಿ ನಮ್ಮ ಏರ್ಪೋರ್ಟ್ವರೆಗೂ ಕಳ್ಸೋಕ್ಕೆ ಅವ್ರ ಅಣ್ಣನೋ ತಮ್ಮನೋ ಯಾರೋ ತಂಗಿನೋ ಯಾರೋ ಬರೋ ಹಾಗೆ ನಮ್ಮ ಮನೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ಕುಟುಂಬ ಬಿಟ್ಟು. ಇವತ್ತು ಭಾನುವಾರ ಬೇರೆ, ಅವ್ರು ಬೇರೆ ಕೆಲಸ ಮಾಡ್ಬೋದಿತ್ತು, ನಾಳೆಯಿಂದ ಅವ್ರಿಗೆಲ್ಲ ಡ್ಯೂಟಿ ಶುರು ಆಗಿಬಿಡುತ್ತೆ. ಆದರೆ ಅವರು ಇಡೀ ಒಂದಿನ ನಮಗೋಸ್ಕರ ಮೀಸಲಿಟ್ಟು ಬಂದರು. ನಿನ್ನೆ ನಾಟಕ ಮಾಡಿಸಿದ್ರು, ಮೊನ್ನೆ ಎಲ್ಲ ನಮ್ಗೆ ಅರೇಂಜ್ ಮಾಡ್ತಿದ್ರು. ನಿಮ್ಮೆಲ್ಲರ ಪ್ರೀತಿಗೆ ನಮ್ಮ ಕಡೆ ಶರಣಾರ್ಥಿಗಳೆಲ್ರಿಗೂ. ಇದು ಮತ್ತೆ ಬರ್ತಾ ಇರೋಣ. ಕನ್ನಡಿಗರು ಎಲ್ಲೇ ಇರಲಿ, ಎಂತೇ ಇರಲಿ, ಎಂದೆಂದಿಗೂ ಕನ್ನಡವಾಗಿರಲಿ. ಹೋಗಿ ಬರ್ತೀವಿ. ಥ್ಯಾಂಕ್ ಯು.